ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಡಿಯೋ ನೋಡೋಕ್ಕಿಂತ ಮುಂಚೆ ಎಲ್ಲ ಸಬ್ಸ್ಕ್ರೈಬ್ ಆಗಿ ಕೊನೆ ತನಕ ವಿಡಿಯೋ ನೋಡಿ. ಥ್ಯಾಂಕ್ ಯು. ಸೊ ಇದು ಆ್ಯಕ್ಚುಲಿ ಸ್ಟಾರ್ಟಿಂಗ್ ಎಂಟ್ರಿ ಇದ್ದು ನನ್ನ ಕರ್ಕೊಂಡು ಬರ್ತಿದ್ರು. ನನಗೆ ಯಾವ ಥರ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ನೋಡಿದಾಗ ತುಂಬ ಖುಷಿಯಾಯಿತು. ನನಗೆ ಜಾಸ್ತಿ ಖುಷಿಯಾಗಿದ್ದು ಬಂದು ವೈಫೈ ಅಂತ ಹಾಕ್ಸಿದ್ರಲ್ಲ, ಸೊ ಅದು ನನಗೆ ತುಂಬ ಖುಷಿಯಾಯಿತು. ಪ್ರತಿಯೊಂದು ಡೆಕೋರೇಷನ್ ಆಗಿರ್ಬೋದು, ಆ ಥೀಮ್ಸ್ಗಳಿರ್ಬೋದು ತುಂಬ ಚೆನ್ನಾಗಿ ಇಷ್ಟ ಆಗ್ತು. ಆ ವೈಫೈ ಅನ್ನೋದು ನನಗೆ ತುಂಬ ಅಟ್ರ್ಯಾಕ್ಷನ್, ಯಾಕಂದರೆ ಆ ಲೈನ್ ತುಂಬ ಎಮೋಷನ್. ಸೊ ನೆಕ್ಸ್ಟ್ ಕೇಕಲ್ಲೂ ಕೂಡ ಅದನ್ನೇ ಹಾಕ್ಸಿದ್ರು, ತುಂಬ ಖುಷಿ ಆಯಿತು. ಬಟ್ ನಾವು 2 ಥೀಮ್ ತೊಗೊಂಡಿದ್ವಿ. ಸೊ ಅದರಲ್ಲಿ ನಾವು ಸ್ವಲ್ಪ ಫೋಟೋಸ್ಗಳೇನಾರು ತೊಗೊಳ್ಳೋಣ, ಈ ಥರ ಏನಾಗ ಆಗುತ್ತೆ ಅಂತ. ಸೊ ನನ್ನ ಫ್ರೆಂಡ್ಸ್ ಬಂದಿದ್ದರು, ಅವ್ರ ಫ್ರೆಂಡ್ಸ್ ಬಂದಿದ್ದರು. ಸೊ ಅದಕ್ಕೆ ನಾವು ಸ್ವಲ್ಪ ಫೋಟೋಸ್ಗಳು ತೊಗೊಳ್ಳೋಣ, ತುಂಬ ದಿವಸ ಆಗಿತ್ತಲ್ಲ ಅಂತೇಳಿ ಫೋಟೋಸ್ಗಳನ್ನ ತೊಗೋತಾ ಇದ್ವಿ. ಹಂಗೆ ಇಲ್ಲಿ ಏನಾದರೂ ಡಾಲ್ಸ್ಗಳು ಆ ಥರ ಏನಾದ್ರು ಇತ್ತು ಅಂತಂದರೆ ಅದ್ರ ಜೊತೆಗೆ ನಾವು ಫೋಟೋಸ್ಗಳನ್ನ ತೊಗೋತಾ ಇದ್ವಿ. ನೆಕ್ಸ್ಟ್ ಅಲ್ಲಿಂದ ನಾವು ಬಂದ್ವಿ ಕೇಕ್ ಕಟ್ಟಿಂಗ್ಗೆ. ಸೊ ಯಾಕಂದರೆ ಅಲ್ಲಿ ಟೈಮ್ ನಮ್ಗೆ ಇದ್ದಿದ್ದೆ 1.5 hour ಅಷ್ಟೇ ಇದ್ದಿದ್ದು. ಸೊ ಅದಕ್ಕೋಸ್ಕರ ನಾವು ಆ ಟೈಮಲ್ಲಿ ಎಲ್ಲ ಇದು ಮಾಡೋಣ ಅಂತ ಹೇಳಿ ನಾವು ಬೇಗ ಇದು ಮಾಡ್ತಿದ್ವಿ. ಪ್ರತಿ ಸಲ ನಮ್ಮ ಬರ್ಡೇ ಬಂದಾಗ ನಾನು ಒಬ್ಬಳೇ ಕೇಕ್ ಕಟ್ಟಿಂಗ್ ಮಾಡಲ್ಲ, ಏಕೆಂದರೆ ನಾನು ಪ್ರತಿ ವರ್ಷ ನಮ್ಮ ಬರ್ಡೇ ಬಂದಾಗಲೂ ನನ್ನ ಜೊತೆಗೆ ಅವರು ಇರಬೇಕು. ಸೊ ಇಬ್ಬರು ಒಟ್ಟಿಗೆ ಕೇಕ್ ಕಟ್ಟಿಂಗ್ ಮಾಡೋದು, ಅವ್ರ ಬರ್ತ್ಡೇಲೂ ಅಷ್ಟೇ, ನನ್ನ ಬರ್ಡೇಲೂ ಅಷ್ಟೇ. ಸೊ ಅದಕ್ಕೋಸ್ಕರ ನಾನು ವೇಟ್ ಮಾಡ್ತಿದ್ದೆ. ಸೊ ಇಬ್ಬರು ಒಟ್ಟಿಗೆ ಕೇಕ್ ಕಟ್ಟಿಂಗ್ ಮಾಡಿದ್ವಿ. ನೆಕ್ಸ್ಟ್ ನನಗೆ ಕಾಲ್ಚಿ ಅಂತಂದಿದ್ರೆ ನನಗೆ ತುಂಬ ಇಷ್ಟ ಆಯಿತು. ಇದು ಒಂದು ಡ್ರೀಮ್, ಹೆಣ್ಮಕ್ಳು ಡ್ರೀಮ್ ಅಂತ ಹೇಳ್ಬೋದು. ಅವ್ರ ಹುಡುಗನ ಕೇಳಿ, ಅವ್ರ ಮದುವೆ ಆಗೋರು ಕೇಳಿ ಈ ಥರ ಒಂದು ಮೂಮೆಂಟ್ಸ್ನ ಕ್ರಿಯೇಟ್ ಮಾಡಬೇಕು ಅಂತ. ಸೊ ಆ ಮೂಮೆಂಟ್ಸ್ ನನ್ನ ಬರ್ಡೇ ದಿವಸ ನನಗೆ ಸಿಕ್ತು. ನಂಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಸೊ ಎಲ್ಲ ಹುಡುಗರು ಇರಲ್ಲ, ಬಟ್ ಒಂದೊಂದು ಥರ ಒಬ್ಬೊಬ್ಬರು ಇರ್ತಾರೆ. ನಾನೇ ಇದೆಲ್ಲ ಮಾಡಬೇಕು ಆ ಥರ ಎಲ್ಲ. ಬಟ್ ಇದು ಒಂದು ತುಂಬ ಎಮೋಷ್ನಲ್. ಆ್ಯಕ್ಚುಲಿ ಹೇಳ್ಕೋಬೇಕಂತಂದರೆ ನಾನು ಬರ್ಡೇನ ತುಂಬ ಕಲರ್ಫುಲ್ ಬ್ಯೂಟಿಫುಲ್ ಮಾಡಿದ್ದು ಇವರೇನೆ. ಸೊ ತುಂಬ ನನಗೆ ಖುಷಿ ಆಯಿತು. ಒಂದು ತುಂಬ ಎಮೋಷ್ನಲ್ ಆದರೆ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಆ್ಯಂಡ್ ನಾವು ಸ್ವಲ್ಪ ವೀಡಿಯೋಸ್ಗಳೇನಾರು ಮಾಡ್ಕೊಳ್ಳೋಣ ಅಂತ ವೀಡಿಯೋಸ್ಗಳು ಮಾಡ್ತಿದ್ವಿ. ಸೊ ಇದು ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ವೀಡಿಯೋಸ್ಗಳಿಗೆ, ಇಲ್ಲ ಮೆಮೊರೀಸ್, ಲೈಫ್ ಲಾಂಗ್ ಮೆಮೊರಿಗಳಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾವು ಇದೊಂದು ಪಿಕ್ಚರ್ನ ಅಲ್ಲೇ ಕ್ರಿಯೇಟ್ ಮಾಡಿದ್ವಿ. ಸೊ ತುಂಬ ಖುಷಿ ಆಯಿತು ನನಗಾಗಲಿ ಅವ್ರಿಗಾಗಲಿ. ತುಂಬ ಅಂದರೆ ಖುಷಿ ಆಯಿತು. ನನ್ನ ಬರ್ತಡೇನ ತುಂಬ ಚೆನ್ನಾಗಿ ಮಾಡಿದರು. ಸೊ ಹಂಗೆ ಇರಲಿ ಅವ್ರದ್ದು ಒಂದು ಪಿಕ್ಚರ್ ಅಂತ ಹೇಳಿ ನಾನು ಒಂದು ಫೋಟೋಸ್ ತೆಕ್ಕೊಡ್ತಿದ್ದೆ. ನೆಕ್ಸ್ಟ್ ಇನ್ನೊಂದು ಗಿಫ್ಟ್ ನನಗೆ ಕೊಟ್ಟರು. ಸೊ ಇದು ತುಂಬ ಸ್ಪೆಷಲ್. ಯಾಕಂತಂದರೆ ಯಾವುದೇ ಒಂದು ಹುಡುಗಿಗೂ ಒಂದು ಹುಡುಗ ಅಂತ ಹೇಳಿದ್ರೆ ಮದುವೆ ಆಗೋರಾಗಿರ್ಬೋದು, ಅವರು ಒಂದು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನನಗೆ ಪ್ರೊಟೆಕ್ಟ್ ಮಾಡ್ತಾರೆ, ಕೇರ್ ಮಾಡ್ತಾರೆ, ರೆಸ್ಪೆಕ್ಟ್ ಮಾಡ್ತಾರೆ. ಸೊ ಅದೇ ಥರ ನನಗೆ ನಮ್ಮ ಹುಡುಗ. ಆ ಪ್ರೀತಿ ನಮ್ಮ ಅಪ್ಪನಲ್ಲಿ ನಾನು ಯಾವತ್ತೂ ನೋಡಲಿಲ್ಲ. ಸ್ವಲ್ಪ ದಿವಸ ಮಟ್ಟಿಗೆ ನೋಡಿದೆ, ಬಟ್ ಅದಾದಮೇಲೆ ನಮ್ಮ ಅಪ್ಪನ ಪ್ರೀತಿನೇ ನಾನು ತೊಗೊಳಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಅವ್ರ ಪ್ಲೇಸ್ನ ಇವ್ರು ತುಂಬ್ತಿರೋದು ನನಗೆ ತುಂಬ ಖುಷಿ ಆಯಿತು. ಸೊ ನಮ್ಮ ಅಪ್ಪ ಏನು ಮಾಡಬೇಕಾಗಿತ್ತು ಅದನ್ನು ಅವ್ರು ಮಾಡಿದ್ರು. ಸೊ ತುಂಬ ಏನು ಒಂಥರ ಕ್ಯೂರಿಯಾಸಿಟಿ, ಒಂಥರ ಖುಷಿ. ನಿಜಕ್ಕೂ ಇಂಥ ಹುಡುಗನ ಪಡೆಯೋಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೆ. ಸೊ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ನಿಜಕ್ಕೂ ಎಲ್ರಿಗೂ ಇದೇ ಥರ ಹುಡುಗ ಸಿಗಲಿ, ಇದೇ ಥರ ಪ್ರೀತಿ ಮಾಡೋ, ಇದೇ ಥರ ಕೇರ್ ಮಾಡೋ, ಎಲ್ರಿಗೂ ಇದೇ ಥರ ಹುಡುಗ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಹೇಗಂತಂದರೆ ಫಸ್ಟು ಎಲ್ಲ ಹುಡುಗಿರಿಗೂ ಹೇಳೋದು, ಫೇಸ್ ನೋಡಿ ಅಥವಾ ಅವ್ರ ದುಡ್ಡು ನೋಡಿ, ಅವ್ರ ಅಂತಸ್ತು ನೋಡಿ ಯಾವತ್ತೂ ಪ್ರೀತಿ ಮಾಡಬಾರ್ದು. ಅವ್ರ ಮನಸ್ಸು ನೋಡಬೇಕು. ಅವ್ರು ನಮ್ಮನ್ನ ಯಾವ ಥರ ನೋಡ್ಕೋದವ್ರೆ ಮುಂದಕ್ಕೆ ಅನ್ನೋದು ನಾವು ನೋಡಬೇಕು. ಸೊ ಅದೇ ಥರ ನಾನು ಇವ್ರನ್ನ ಇಷ್ಟಪಟ್ಟಿದ್ದು. ನಾನು ಅವತ್ತಿಂದ ಹೇಗೆ ನೋಡಿದ್ದೀನೋ ಇವತ್ತುವರೆಗೂ ಅದೇ ಥರ ನನ್ನ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಬಟ್ ಜಗಳ ಆಡಲ್ಲ ಅಂತ ಹೇಳ್ತಲ್ಲ, ತುಂಬ ಸಲ ಜಗಳ ಆಡ್ತೀವಿ, ಬಟ್ ಅಲ್ಲಲ್ಲೇ ಪ್ಯಾಚಪ್ ಮಾಡ್ಕೊಬಿಡ್ತೀವಿ. ಜಗಳ ಆಡಿದ್ರೂ ಅದು ಒಂದು 5 ನಿಮಿಷ 10 ನಿಮಿಷ ಅಷ್ಟೇ ಇರುತ್ತೆ. ಸೊ ನನಗೆ ತುಂಬ ಖುಷಿ ಆಯಿತು. ಅವ್ರ ಕೆಲಸ ಬಿಟ್ಟು ಒಂದು ಮನೆ ಟೆನ್ಷನ್ ಆಗಿರ್ಬೋದು, ಅವ್ರ ಪರ್ಸ್ನಲ್ ಟೆನ್ಷನ್ ಆಗಿರ್ಬೋದು, ಎಲ್ಲನೂ ಬಿಟ್ಟು ನಮಗೋಸ್ಕರ ಇಷ್ಟೊಂದು ಟೈಮ್ ಕೊಡೋ ಹುಡುಗ ಎಲ್ಲೂ ಸಿಗಲ್ಲ. ಸೊ ನನಗೆ ಇಂಥ ಹುಡುಗ ಸಿಕ್ಕಿದ್ದಾನೆ. ಸೊ ನನಗೆ ತುಂಬ ಇಷ್ಟ ಆಯಿತು. ಸೊ ಅದೇ ಥರ ಸ್ವಲ್ಪ ಫೋಟೋಸ್ಗಳು ತೊಗೊಂಡಿದ್ವಿ. ಇವತ್ತು ನನಗೆ ದಿನ ಖುಷಿ ಪಡಿಸಿದ್ರು. ಸೊ ಇವರೆಲ್ರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ಬೋದು. ತುಂಬ ಇಷ್ಟ ಆಯಿತು ನನಗೆ ಇವತ್ತಿನ ದಿವಸ. ಥ್ಯಾಂಕ್ ಯು ಸೋ ಮಚ್ ಮೈ ಲವ್. ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ನನ್ನ ಅಷ್ಟು ಖುಷಿಯಾಗಿ ನೋಡಿಕೊಂಡ್ರು ಅವತ್ತು. ತುಂಬ ಇಷ್ಟ ಆಯಿತು. ಬಟ್ ಫುಲ್ಲು ವೀಡಿಯೋಸ್ ಬ್ಲಾಗ್ಸ್ಗಳು ನಾವು ಮಾಡೋಕ್ಕಾಗಲಿಲ್ಲ, ಏಕಂತ ಹೇಳಿದ್ರೆ ಮೊಬೈಲ್, ಅದಕ್ಕೋಸ್ಕರ ವೀಡಿಯೋಸ್ಗಳು ಮಾಡೋಕ್ಕಾಗಲಿಲ್ಲ. ಸೊ ಇದೆಲ್ಲ ಸ್ವಲ್ಪ ರೀಲ್ಸ್ಗಳು ಮಾಡಿದಂಥದ್ದು. ಸೊ ಪ್ಲೀಸ್ ಫ್ರೆಂಡ್ಸ್, ಎಲ್ಲರೂ ಕೊನೆ ತನಕ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಲೈಕ್ ಮಾಡಿ. ನಿಮ್ಗೆ ಏನು ಅನಿಸುತ್ತೆ ಅದನ್ನು ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಇದು ವೀಡಿಯೋ ಮಾಡಿದ್ದು ಅವ್ರ ಫೇಸ್ ಇಲ್ಲದೇ ಅದೇ ಥರ ಸುಮ್ಮನೆ ಮಾಡೋಣ ಅಂತ ಮಾಡಿದ್ದು. ಸೊ ಅವ್ರ ಫೇಸ್ನ ನಾನು ಎಲ್ಲ ಕಡೆ ತೋರಿಸಿದ್ದೀನಿ. ಎಷ್ಟೊಂದು ಜನ ಕೇಳಿದ್ರಿ ನಿಮ್ಮ ಹುಡುಗನ ತೋರಿಸಿ ಅಂತ. ಥ್ಯಾಂಕ್ ಯು ಸೋ ಮಚ್.